ಒಬ್ಬ ಕದೀಮ ಹೋಗಿ ಇನ್ನೊಬ್ಬ ಕದೀಮ ಬರ್ತಾನೆ, ಒಬ್ಬ ಜನದ್ರೋಹಿ ಹೋಗಿ ಇನ್ನೊಬ್ಬ ಜನದ್ರೋಹಿ ಬರ್ತಾನೆ. ಇಡೀ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ದೇಶದಲ್ಲಿನೇ ಇವತ್ತು ಚುನಾವಣೆಗಳು ರಾಜಕಾರಣಗಳು ಹೇಗಾಗಿದೆ ಅಂದರೆ ಆಟಗಾರರು ಬದಲಾಗ್ತಾ ಇದ್ದಾರೆ, ಆಟದ ನಿಯಮಗಳು ಬದಲಾಗ್ತಾ ಇಲ್ಲ. ಯಡಿಯೂರಪ್ಪ ಪರಮಭ್ರಷ್ಟ. ಯಡಿಯೂರಪ್ಪನವ್ರ ಹೆಸರು ಅವ್ರ ಮಕ್ಕಳೇ ಸೈನ್ ಮಾಡ್ತಾ ಇದ್ರು ಅಕ್ರಮಗಳಿಗೆ. ಅವರ ಬದಲಿಗೆ ಬಂದಂಥ ಬೊಮ್ಮಾಯಿ, ಬಸವರಾಜ ಬೊಮ್ಮಾಯಿ, ಅವರ ಪರವಾಗಿ ಅವ್ರ ಮಗ ಬಾಂಬೆನಲ್ಲಿ ಕೂತ್ಕೊಂಡು ಇಲ್ಲಿ ವ್ಯವಹಾರಗಳನ್ನ ಮಾಡ್ತಾ ಇದ್ರು ಅಂತ ಮಾಧ್ಯಮಗಳಲ್ಲಿ ವರದಿಯಾಗಿತ್ತು. ಅವ್ರ ಜಾಗಕ್ಕೆ ಬಂದಂಥ ಸಿದ್ದರಾಮಯ್ಯನಿಗೆ ಮಗ ಸೀಟ್ ಕೊಟ್ಟ ಅಂತೇಳಿ ಇವತ್ತು ಮಗನನ್ನು ಏನು ಸಮಾಜವಾದಿ ನನಗೆ ಚುನಾವಣೆ 2013ರಲ್ಲಿ ನೀವು ಮೈಸೂರಿನ ಮಾಧ್ಯಮಿತ್ರರು ತಿಳ್ಕೊಳ್ಬೇಕು. 2013ರಲ್ಲಿ ಸಿದ್ದರಾಮಯ್ಯ ಕೊಟ್ಟಂತಹ ಹೇಳಿಕೆ ಏನು, ಇದು ನನ್ನ ಕೊನೆಯ ಚುನಾವಣೆ. 2018ಕ್ಕೂ ಕೊನೆ ಚುನಾವಣೆ ಆಗಲಿಲ್ಲ, 2023ಕ್ಕೂ ಕೊನೆ ಚುನಾವಣೆ ಆಗಲಿಲ್ಲ. ಅದ್ರ ಮಧ್ಯದಲ್ಲಿ ಮಗನಿಗೆ ಯಾವುದೋ ಇನ್ನೆಲ್ಲೋ ಹೋಗಿ ಆಗ ಆತ ಮುಖ್ಯಮಂತ್ರಿ ಆಗಿದ್ದಾಗಲೇ ಅವಮಾನ ಆಯಿತು, ಚಾಮುಂಡೇಶ್ವರಲ್ಲಿ ಸಲಕ್ಕಾಗಬಾರ್ದು ಅಂತೇಳಿ ಮಗನ ಖಾಲಿ ಮಾಡಿಸಿ ವರ್ಣದಲ್ಲಿ ನಿಲ್ಲಿಸಿ ಮಗನ ತಗೊಂಡು ಬಂದು ಇವಾಗ MLC ಮಾಡಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯ ಜಾಗಕ್ಕೆ ಇನ್ನೊಬ್ಬ ಅಯೋಗ್ಯ ಬರ್ತಾನೆ. ಯಾವ ಅಯೋಗ್ಯ ಗೊತ್ತಿಲ್ಲ ನಮಗೆ, ಬರ್ಬೋದು. ಯಾಕಂದರೆ ಇದೆಲ್ಲ ಯಾವುದು ಶಾಶ್ವತ ಅಲ್ಲವಲ್ಲ, ಬರಬಹುದು, ಏನೂ ಬದಲಾಗಲ್ಲ. ಜನ ಎಲ್ಲಿ ತನಕ ಹಣಕ್ಕೆ ಹೆಂಡಕ್ಕೆ ಜಾತಿನ ನೋಡಿಕೊಂಡು ಪರ್ಯಾಯವನ್ನು ಬೆಂಬಲಿಸದೆ ಈ ಪರಮಭ್ರಷ್ಟ JDS ಕಾಂಗ್ರೆಸ್ BJP ಜೊತೆ ನಿಲ್ತಾ ಇರ್ತಾರೋ, ಅವ್ರಿಗೆ ಬೆಂಬಲಿಸ್ತಾರೋ, ಅಲ್ಲಿ ತನಕ ಮುಖ್ಯಮಂತ್ರಿ ಹೆಸರು ಬದಲಾಗುತ್ತೆ. ಮುಖ್ಯಮಂತ್ರಿ ಕಚೇರಿಯಲ್ಲಿ ಅಥವಾ ಸರ್ಕಾರದಲ್ಲಿ ಆಡಳಿತದಲ್ಲಿ ನಡೆಯುವಂಥ ಏನೇನು ಅಯೋಗ್ಯ ಜನವಿರೋಧಿ ಧೋರಣೆಗಳು ಕೆಲಸಗಳಿರುತ್ತೋ ಪಾಲಿಸಿಗಳು ಅವೇ ಕಂಟಿನ್ಯೂ ಆಗುತ್ತೆ.